ಕೇರಳಂನಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ವಾಯನಾಡಲ್ಲಿ ಭೂಕುಸಿತ ಆಗಿದೆ. ವಾಯನಾಡಿನ ಮೆಪ್ಪಾಡಿಯಲ್ಲಿ ಸುರಂಗ ಕಾಮಗಾರಿಯ ಸಂದರ್ಭದಲ್ಲಿ ಭೂಕುಸಿತ ಆಗಿದೆ. 2024ರ ಭೂಕುಸಿತದ ದುರಂತ ನಡೆದಿದ್ದ ಮುಂಡಕೈ ಸಮೀಪದಲ್ಲೇ ಘಟನೆ ಆಗಿರೋದು. ವಾಯನಾಡಿನ ಮೆಪ್ಪಾಡಿಯಲ್ಲಿ ಸುರಂಗ ಕಾಮಗಾರಿ ನಡೀತಾ ಇದೆ. ಅಲ್ಲೇ ಭೂಕುಸಿತ ಆಗಿದೆ. ವಾಯನಾಡಿನ ಮೆಪ್ಪಾಡಿಯ ಭೂಕುಸಿತದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಾಯನಾಡು ಕಲ್ಲಾಡಿ ರಸ್ತೆ ಸುರಂಗದ ಕಾಮಗಾರಿಯ ವೇಳೆ ಭೂಕುಸಿತ ಆಗಿರೋದು. ಪೊಲೀಸರು ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಸ್ಥಳೀಯರು 3 ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ. ಹಲವರ ರಕ್ಷಣೆಗೋಸ್ಕರ ಕಾರ್ಯಾಚರಣೆ ನಡೀತಾ ಇದೆ. ಅಪಾಯದ ಸ್ಥಿತಿಯಲ್ಲಿ ಸೇತುವೆ ಇದೆ. ಭಾರಿ ಪ್ರಮಾಣದ ಮಣ್ಣು ಕುಸಿತ ಆಗಿದೆ. ಈ ಕುಸಿದ ಮಣ್ಣಿನ ಅಡಿಯಲ್ಲಿ ಹಲವು ವಾಹನಗಳು ಸಿಕ್ಕಾಕೊಂಡಿದೆ ಅಂತ ಹೇಳಲಾಗ್ತಿದೆ. ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಭೂಕುಸಿತ ಆಗಿದೆ. ಪೊಲೀಸರು ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಕುಸಿದು ಹೋಗಿರುವಂತಹ ಮಣ್ಣಿನ ಅಡಿಯಲ್ಲಿ ಕೆಲ ವಾಹನಗಳು ಸಿಕ್ಕಾಕೊಂಡಿರುವಂತಹ ಸಾಧ್ಯತೆ ಇದೆ. 3 ಕಾರ್ಮಿಕರನ್ನ ಅಲ್ಲಿನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇನ್ನು ಹಲವರು ಕೆಳಗಡೆ ಸಿಕ್ಕಾಕೊಂಡಿರೋ ಅನುಮಾನ ಇದ್ದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ವಾಯನಾಡು ಕಲ್ಲಾಡಿ ರಸ್ತೆಯ ಸುರಂಗ ಮಾರ್ಗದ ಕಾಮಗಾರಿ ನಡೆಯುವ ವೇಳೆ ಭೂಕುಸಿತ ಆಗಿರೋದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ಭೂಕುಸಿತದ ತೀವ್ರತೆ ಹೇಗಿದೆ ಅಂತ 2024ರಲ್ಲೂ ಭೂಕುಸಿತ ಆಗಿತ್ತು. ಅದರ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಅಲ್ಲೇ ಹತ್ರದಲ್ಲೇ ಆಗಿರೋದು ಈ ಭೂಕುಸಿತ ಕೂಡ. 2024 2 ವರ್ಷದ ಹಿಂದೆ ಇದೇ ಸ್ಥಳದಲ್ಲಿ ಭೂಕುಸಿತ ಆಗಿತ್ತು. ಅದರ ಸಮೀಪದಲ್ಲೇ ಈಗ ಮತ್ತೆ ಭೂಕುಸಿತ ಆಗಿದೆ. ಮುಂಡಕೈ ಸಮೀಪದಲ್ಲೇ ಆಗಿರುವಂತಹ ಘಟನೆ ಇದು. ಇವತ್ತು ಭೂಕುಸಿತ ಆದಂತಹ ಜಾಗ, ಅಲ್ಲಿ ನಡೀತಾ ಇರೋ ಕಾರ್ಯಾಚರಣೆ ನೋಡ್ತಾ ಇದ್ರಿ. 2024ರಲ್ಲಿ ಪಕ್ಕದ ದೃಶ್ಯದಲ್ಲೇ ನೋಡ್ತಾ ಇದ್ರಿ. 2024ರಲ್ಲಿ ಭೂಕುಸಿತ ಆದಂತಹ ಸ್ಥಳದ ದೃಶ್ಯ, ಅಲ್ಲಿ ನಡೆದಂತಹ ಕಾರ್ಯಾಚರಣೆ. ವಾಯನಾಡಿನ ಮೆಪ್ಪಾಡಿಯಲ್ಲಿ ಸುರಂಗ ಕಾಮಗಾರಿ ನಡೆಯುವ ಜಾಗದಲ್ಲಿ ಅದೇ ಸಂದರ್ಭದಲ್ಲಿ ಆದಂತಹ ಭೂಕುಸಿತ ಇದೆ. ಪೊಲೀಸರು ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. 3 ಕಾರ್ಮಿಕರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇನ್ನುಳಿದಂತೆ ಕುಸಿದ ಮಣ್ಣಿನ ಕೆಳಗಡೆ ಕೆಲ ವಾಹನಗಳು ಸಿಕ್ಕಾಕೊಂಡಿರಬಹುದು ಅಂತಲೂ ಹೇಳಲಾಗ್ತಾ ಇದೆ. ಕೆಲ ಮಂದಿ ಸಿಕ್ಕಾಕೊಂಡಿದ್ದಾರೆ ಅಂತ ಕಾರ್ಯಾಚರಣೆ ನಡೀತಾ ಇದೆ. 2024ರಲ್ಲೂ ಭೂಕುಸಿತ ಆಗಿತ್ತು. ಆಲ್ಮೋಸ್ಟ್ ಅದರ ಹತ್ರನೇ ಮತ್ತೆ ಭೂಕುಸಿತ ಆಗಿರೋದು ಇವತ್ತು. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಎಷ್ಟು ಜನ ಈ ಕುಸಿದು ಬಿದ್ದಂತ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ. ಇದರ ಬಗ್ಗೆ ಮಾಹಿತಿ ಸಿಗಬೇಕಿನ್ನಷ್ಟು. ಪೊಲೀಸರಿದ್ದಾರೆ ಸ್ಥಳದಲ್ಲಿ. ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ವಾಯನಾಡಿನಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಒಂದು ನಿರಂತರ ಮಳೆ ಸುರಿತಾ ಇದೆ. ಅದರ ನಡುವೆ ಸುರಂಗ ಕಾಮಗಾರಿ ಏನ್ ನಡೀತಾ ಇತ್ತು, ಅದೇ ಸಂದರ್ಭದಲ್ಲಿ ಭೂಮಿ ಕುಸಿದಿರೋದು. ಮುಂಗಾರು ಮಳೆಯ ಅಬ್ಬರ ಕೇರಳಂನಲ್ಲಿ ಜೋರಾಗಿದೆ. ವಾಯನಾಡಿನಲ್ಲಿ ಆದಂತಹ ದುರಂತ ಆಯಿತು. ವಾಯನಾಡಿನ ಮೆಪ್ಪಾಡಿಯಲ್ಲಿ ಸುರಂಗ ಕಾಮಗಾರಿ ನಡೆಸೋ ಸಂದರ್ಭದಲ್ಲೇ ಭೂಕುಸಿತ ಆಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಪಕ್ಕದ ಕೇರಳದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಭೂಕುಸಿತ ಆಗಿರೋದು ವಾಯನಾಡಲ್ಲಿ. 2024ರಲ್ಲೂ ಕೂಡ ಇದೇ ಜಾಗದಲ್ಲಿ ಭೂಮಿ ಕುಸಿದಿತ್ತು. ಅದರ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. 3 ಕಾರ್ಮಿಕರ ರಕ್ಷಣೆ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು.
ಈಗ ಕುಸಿದು ಬಿದ್ದಿರುವಂತಹ ಮಣ್ಣಿನ ಕೆಳಗಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಕೆಲ ವಾಹನಗಳು ಕೂಡ ಸಿಕ್ಕಾಕೊಂಡಿದೆ ಅಂತ ಹೇಳ್ತಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕಂತೂ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈಗ ಭೂಮಿ ಕುಸಿದಿರೋದು ಮತ್ತು 2024ರ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಮೆಪ್ಪಾಡಿ ವ್ಯಾಪ್ತಿಯ ಚೂರಲ್ಮಲ ಮತ್ತು ಮುಂಡಕೈ ಪ್ರದೇಶದಲ್ಲಿ 2024ರಲ್ಲಿ ಭೂಮಿ ಕುಸಿದಿತ್ತು. ಆ ದುರಂತದಲ್ಲಿ 420ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ರು. ಇವತ್ತಿನ ಭೂಕುಸಿತ, ಅದರ ತೀವ್ರತೆ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.